ನಮ್ಮ ಬೇಡಿಕೆಗಳಲ್ಲಿ ಯಾವುದೇ ಡೆಲ್ಯೂಷನ್ ಇರಲ್ಲ. ಅದು 28ನೇ ತಾರೀಕು ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಗೌರ್ಮೆಂಟ್. ಸಪೋಸಿಂಗ್ ದೇ ಡೈರೆಕ್ಟ್ ದಿ ಲೇಬರ್ ಕಮಿಷನ್ ಆರ್ ದೇ ಟೆಲ್ ದಿ ಗೌರ್ಮೆಂಟ್ ಟೆಲ್ಸ್ ದಿ KSRTC ಮ್ಯಾನೇಜ್ಮೆಂಟ್ ಆಲ್ರೆಡಿ ನೀವು ಇಷ್ಟು ಕೊಡ್ರಿ, ನಾವು ಇಷ್ಟು ಕೊಡ್ತೀವಿ, ಜಾಸ್ತಿ ಮಾಡಿರಿ, ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂದರೆ ಓಕೆ. ಅದೇ ರೀತಿ ಒಂದು 24 ಲೇಬರ್ ಕಮಿಷನ್ ಮುಂದೆ ಅಗ್ರಿಮೆಂಟ್ ಮಾಡ್ಬೋದು, 12(3) ಮಾಡ್ಬೋದು. 12(3) ಆಫ್ ದಿ ID ಆ್ಯಕ್ಟಲ್ಲಿ ಸ್ಕೋಪ್ ಇದೆ, ಅವಕಾಶಗಳಿವೆ. ಬಟ್ ಒಂದೇನು ಹೇಳಿದ್ರು ಮುಖ್ಯಮಂತ್ರಿಗಳು, ನಾವು 14 ತಿಂಗಳದ ಇದನ್ನು ಆಗೋದಿಲ್ಲ ಅಂತ ಬಂದು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಆ ಮೀಟಿಂಗ್ ಆದಾಗ ಸೆಷನ್ ಆದಮೇಲೆ ಕರಿತೀನಿ ಅಂದರು. ಮತ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಕೂಡ ಆ ಲಿಟಿಗೇಷನ್ ಹಾಕಿದ್ದ ಲಾಯರು ಅವ್ರ ಜೊತೆ ಮಾತಾಡಿ ಡೈರೆಕ್ಷನ್ ಕೊಡಿ ಗೌರ್ಮೆಂಟ್ಗೂ ಮತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿಗೆ ಅಂತ ಅವರು ಹೇಳಿದ್ದಾರೆ. ಬರೀ ಬಸ್ ಕೊಡಲಿ, ಸ್ಟ್ರೈಕ್ ಮುರಿಬೇಕು ಉದ್ದೇಶ ಇರಲಿಲ್ಲ ಅದಕ್ಕೆ. ಅವರು ಕೇಳಿದ್ದಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಂಟ್ ಆಗಿ, ಇಲ್ಲೆಲ್ಲ ಹಾಕ್ಕೊಟ್ಬಿಟ್ಟು ನಾಳೆ ಅವ್ರು ಕರೆದಿದ್ರೆ ಕಂಟೆಂಪ್ಟ್ ಆಗುತ್ತೆ ಅಂತ ಕೋರ್ಟ್ ಹೇಳಿದೆ. ಅಂದರೆ ಅಲ್ಲಿಗೆ ಅವ್ರು ಕೊಡದೇ ಇರೋ ಪರವಾಗಿ ನೀವು ಸ್ಟ್ರೈಕ್ ವಾಪಸ್ತಾಳಿ ಅಂತ. ಇಟ್ ಮೀನ್ಸ್ ಅಲ್ಲ, ನಮಗನ್ಸುತ್ತೆ ಇದು ಭಾಳ ಅನ್ಯಾಯ ಇದು, ಇಂಥ ಜಡ್ಜ್ಮೆಂಟ್ಗಳು. ಇವಾಗ ಹೋಗಲಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, 1 ಕೋಟಿ ಪ್ರಯಾಣಿಕರು ಒಪ್ಪೋಣ. ನಾವು ಮುಂಚೆ ನೋಟಿಸ್ ಕೊಟ್ಟಿದ್ದು 22 ದಿವಸ ಅಷ್ಟರಲ್ಲಿ ಕರಿಬೇಕಾಗಿತ್ತು. ಅಥವಾ ಕೋರ್ಟೆ ಸುಮೋಟೋ ಒಂದು ಕೇಸ್ ಅಡ್ಮಿಟ್ ಮಾಡಿ ಸ್ಟ್ರೈಕ್ ಆಗುತ್ತೆ, ಹಾಗಿದ್ರೆ ಸರ್ಕಾರ ಅಷ್ಟರೊಳಗೆ ಸೆಟ್ಲ್ ಮಾಡಬೇಕು, ಡೈರೆಕ್ಷನ್ ಯಾಕೆ ಕೊಡೋಲ್ಲ? ಸೊ ಒನ್ ಸೈಡೆಡ್ ಆಯ್ತದು. ನ್ಯಾಯಾಂಗದಲ್ಲಿ ನಮ್ಮ ನಂಬಿಕೆ ಇದ್ದರೂ ಕೂಡ ಇಂಥ ಘಟನೆಗಳು ನಡೆದಾಗ ನಮಗೆ ಬೇಸರ ತರುತ್ತೆ. ಮತ್ತು 1,15,000 ಕಾರ್ಮಿಕರಿದ್ದಾರೆ ಇದು ಸಂಸ್ಥೆಯಲ್ಲಿ. ಸರ್ಕಾರ ಬಿಟ್ಟರೆ ನೆಕ್ಸ್ಟು ಜಾಸ್ತಿ ಜನ ಇರತಕ್ಕಂಥ ಒಂದು ಸಂಸ್ಥೆ ಇದು. ಆ್ಯಂಡ್ ರಿಕ್ರೂಟ್ಮೆಂಟ್ ಆಗ್ತದೆ, ಬೇರೆ ಎಲ್ಲೂ ಆಗ್ತಿಲ್ಲ. ಅದರಿಂದ ನಾನು ಹೇಳಿದೆ ಏನಂದರೆ, ನಮ್ಮ ಬೇಡಿಕೆಗಳಲ್ಲಿ ಯಾವುದೇ ರೀತಿ ಡೈಲ್ಯೂಷನ್ ಇಲ್ಲ. ವಿ ಆರ್ ಗೋಯಿಂಗ್ ಟು ಪ್ರೆಸ್ ಔಟ್ ಫಾರ್ ದಿಸ್. ಆದರೆ ಅದು ಯಶಸ್ವಿ ಆಗುತ್ತೋ ಬಿಡುತ್ತೋ ಅನ್ನೋದು ಮ್ಯಾನೇಜ್ಮೆಂಟು ಸರ್ಕಾರದ ಮೇಲಿದೆ. ಓಕೆ, ಇದು ಒಂದು ಸಿನೇರಿಯೋ. ನಾನು ಪ್ರೆಸ್ಯೂವ್ ಮಾಡ್ಕೊಂಡೇನು ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಅಯ್ಯೋ ಅದು ಆಗಿಬಿಟ್ರೆ, ಆಗದೇ ಇದ್ದರೆ, ಆಫ್ಟರ್ ನಾವು ಬೆಳೆದು ಬಂದಿರೋ ದಾರಿ ಏನು? ನಮ್ಮ ಬದುಕೇ ಒಂದು ಹೋರಾಟ ಇದು. ಯಾರೂ ಆ ಹೋರಾಟವನ್ನು ತೆಗೊಳಕ್ಕಾಗಲ್ಲ. ಒಂದು ಬಂಡವಾಳಶಾಹಿ ಸಮಾಜದಲ್ಲಿ ವರ್ಕರ್ಸು ಅಥವಾ ರೈತರು ನ್ಯಾಯ ಸಿಗಲ್ಲ ತಾವಾಗಿದ್ದರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಎಲ್ಲ ಹೇಳಿರುವಂಥ ವಿಚಾರ. ಆ್ಯಂಡ್ ನಮ್ಮ ಅನುಭವ, ಮಹಾತ್ಮ ಗಾಂಧಿಯವರೇ ಸ್ಟ್ರೈಕ್ ಲೀಡ್ ಮಾಡಿದರು ಅಹಮದಾಬಾದ್ ಟೆಕ್ಸ್ಟೈಲ್ ಮಿಲ್ಲಲ್ಲಿ. ಅದರಿಂದ ನಾನು ಸಿದ್ದರಾಮಯ್ಯ ಕೇಳಿ ಸ್ವಲ್ಪ ಚರಿತ್ರೆ ಓದ್ಕೊಳ್ಳಿ ನೀವು. ಸುಮ್ಮನೆ ಅಕಸ್ಮಾತ್ ಬ್ಯಾನ್ ತರ್ತೀನಿ, ಬ್ಯಾನ್ ಮಾಡ್ತೀನಿ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಇದೆಲ್ಲ ಹೇಳಬೇಡಿ. ನಿಮ್ಗೆ ಕೊಡೋಕ್ಕಾಗಿದ್ರೆ ಕೊಡೋದಿಲ್ಲ ಅಂತ ಹೇಳ್ರಿ, ಆ ವಿಷಯ ಬೇರೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.